ಎಲ್ಲರೂ ಯಾರು ನೊಂದಿರೋ ಚಾಲಕರಲ್ವಾ? ಪ್ಯಾಸೆಂಜರ್ ಆಟೋದವರೆಲ್ಲ ಬೆಂದಿರೋ ಚಾಲಕರು. ನಿಮ್ಮ ಕ್ವಶನ್ ಏನು? ಆಟೋದವರು ನಮ್ದು ಲಗೇಜ್ ಹಾಕೊಂಡು ಹೊಡಿತಾ ಇದ್ದಾರೆ ಅಂತ ನಿಮ್ಮ ಹೊಟ್ಟೆ ಉರಿ. ಅದೇ ನಮ್ಮ ಹೊಟ್ಟೆ ಉರಿ ಏನು? ನಮ್ಮ ದುಡ್ಡು ಮೇನ ಕಿತ್ಕೊಂಡು ಬೈಕರು ಕಿತ್ಕೊಂಡು ಹೊಡಿತಾ ಇದ್ದಾರೆ ಅಂತ ನಮ್ಮ ಹೊಟ್ಟೆ ಉರಿ. ಇಲ್ಲಿ ಕುತ್ಕೊಳ್ಳೋಕೆ ಅವಕಾಶ ಇಲ್ಲ. ಮೇಡಮ್ ಅದಕ್ಕೆ ಹೇಳಕ್ಕಾಗಲ್ಲ, ನಾನು ಹೇಳ್ತೀನಿ. ಇಲ್ಲಿ ಕುತ್ಕೊಳ್ಳೋಕೆ ಅವಕಾಶ ಇಲ್ಲ. ಫ್ರೀಡಮ್ ಪಾರ್ಕಲ್ಲಿ ಕೂತ್ಕೊಳ್ಳಿಕ್ಕೆ ಅವಕಾಶ ಇದೆ, ಅಲ್ಲಿ ಕೂತ್ಕೊಳ್ಳಿ. ಅವರಿಂದ ರಮ್ನಿಂಗ್ ಇವಾಗ 4ನೇವ್ರು ಬಂದಿದ್ದಾರೆ. ಇದೇ ಥರ ಆದರೆ ನಮ್ಮ ಜೀವನ ತುಂಬ ವ್ಯರ್ಥ ಆಗುತ್ತೆ. ನಾನು ನಿಮ್ಮ ಹತ್ರ ಕಳಕಳೆ ಮನವಿ ಮಾಡ್ತೀನಿ. ನಾನು ಯಾವುದೋ ಸರ್ಕಾರದ ವಿರೋಧ ಆಗಲಿ ಇಲ್ಲ ಅಂತ ಹೇಳಿದ್ರೆ ಅಧಿಕಾರಿಗಳ ವಿರೋಧ ಆಗಲಿ ನಾನು ಹೋರಾಟಗಳನ್ನ ಮಾಡ್ತಾಯಿಲ್ಲ. ಎಲ್ಲಿ ನಮ್ಗೆ ಅನ್ಯಾಯ ಇದ್ದದ್ದು ಅಲ್ಲಿ ಬಂದಿದ್ವಿ, ಅಲ್ಲಿ ಕೇಳಿದ್ವಿ. ಸಾರವ್ರು ಹೇಳಿದ್ರು, ಅಪ್ಪ ನೀವು ಅಲ್ಲೆಲ್ಲ ಮಾಡೋಂಗಿಲ್ಲ, ಕಾನೂನು ಕೈ ತೊಗೊಬೇಕಾಗುತ್ತೆ. ಅದ್ರ ಬದಲು ನಿಮಗೆ ಇಲ್ಲಿ ಕುಣಿಸ್ತೀನಿ, ನಿಮ್ಗೇನು ನಮ್ಮ ಕಡೆಯಿಂದ ಏನು ಸಪೋರ್ಟ್ ಮಾಡೋಕ್ಕಾಗೋದೋ ವೇಗವಾಗಿ ಮಾಡೋ ಸಪೋರ್ಟ್ ಮಾಡ್ತೀನಿ. ನಾನು ಹೇಳೋದು, ನಮ್ಮನ್ನ ಇಲ್ಲೇ ಕುತ್ಕೊಳ್ಳೋಕೆ ಬಿಟ್ಬಿಡಿ, ನಮ್ಮನ್ನ ಇಲ್ಲೇ ಕುತ್ಕೊಳ್ಳೋಕೆ ಬಿಟ್ಬಿಡಿ. ನಾವು ನಾಳೆ ಆಗುತ್ತೋ, ನೀವು ನಾಳಿದ್ದು ಮಾಡ್ತಿರೋ, ಇಲ್ಲ ನಾಳೆ ಬೆಳಗ್ಗೆನೇ ಮಾಡಿಕೊಡ್ತಿರೋ, ಇಲ್ಲ ಇವತ್ತು ನೈಟ್ 8 ಗಂಟೆಗೆ ಮಾಡಿಕೊಡ್ತಿರೋ, ಅಲ್ಲಿ ಗಂಟ ನಾವು ಇದೇ ಥರ ಇರ್ತೀವಿ. ಯಾರಿಗೂ ತೊಂದರೆನೂ ಕೊಡಲ್ಲ, ಎಲ್ಲೂ ನಾವು ಹೋಗೋದಿಲ್ಲ. ಇದೊಂದು ಮಾತ್ರ ಕಾಲಾವಕಾಶ. ಇಲ್ಲಿ ಕುತ್ಕೊಳ್ಳೋಕೆ ಅವಕಾಶ ಇಲ್ಲ. ಮೇಡಮ್ ಅದಕ್ಕೆ ಹೇಳಕ್ಕಾಗಲ್ಲ, ನಾನು ಹೇಳ್ತೀನಿ. ಇಲ್ಲಿ ಕುತ್ಕೊಳ್ಳೋಕೆ ಅವಕಾಶ ಇಲ್ಲ. ಫ್ರೀಡಮ್ ಪಾರ್ಕಲ್ಲಿ ಕೂತ್ಕೊಳ್ಳಿಕ್ಕೆ ಅವಕಾಶ ಇದೆ, ಅಲ್ಲಿ ಕೂತ್ಕೊಳ್ಳಿ. ಮಾತಾಡಿಸ್ಬೇಕು ಅಂತ ಹೇಳಿ ಮಾತಾಡಿಸ್ಬೇಕು ಅಂತ ಇಷ್ಟು ಜನ ಬಂದಿದ್ದೀರಾ ಅಂತೇಳಿ ನಾವು ಮೇಡಮ್ನ ಕರೆಸೋ ವ್ಯವಸ್ಥೆ ಮಾಡಿ. ಮೇಡಮ್ ನಾಳೆಯಿಂದ ನೀವು ಇವಾಗ ಇಮಿಡಿಯೇಟ್ಲಿ ಏನು ತೊಗೊಂಬರ್ತಾರೆ ನಮ್ಮ ಅಧಿಕಾರಿಗಳು, ನೀವು ಕರೆದ್ರೆ ಬಂದೇ ಬರ್ತಾರೆ. ಇವಾಗ ಇಮಿಡಿಯೇಟ್ಲಿ ಈಗಾಗಲೇ ಒಂದು ಪ್ರಿಲಿಮಿನರಿ ಮೀಟಿಂಗ್ ಆಗಿದೆ. ವಿಶೇಷ ಸ್ಕ್ವಾಡ್ ನಾಳೆಯಿಂದನೇ ಹಾಕ್ತೀನಿ. ನಾನು ನಾಳೆ ಬೆಳಿಗ್ಗೆಯಿಂದನೇ ನಿಮಗೆ ಒಂದು ಗೂಡ್ಸ್ ಪ್ಯಾಸೆಂಜರ್ ವೆಹಿಕಲಲ್ಲಿ ಗೂಡ್ಸ್ ತೊಗೊಂಡು ಹೋಗ್ತಿರೋಂಥದ್ದಕ್ಕೆ ನಾಳೆ ಬೆಳಿಗ್ಗೆಯಿಂದನೇ ಶುರು ಆಗುತ್ತೆ. ಬೇಕಾದ್ರೆ ನೀವು ನಮಗೆ ಯಾರು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಒಂದೇ ಇರಬೇಕು ನಮಗೆ. ಯಾಕಂದರೆ ಎಲ್ಲರೂ ಕಳಿಸಿದ್ರೆ ನನಗೆ ಇದಾಗುತ್ತೆ. ನಾವು ಮಾಡೋಂತೆ ಮಾಡ್ತಿರ್ತೀವಿ. ಅದ್ರ ಮೇಲೆ ನಿಮಗೆ ಸಿಕ್ಕಿದ್ರೆ ಅಂದರೆ ನೀವು ಕಳಿಸ್ಕೊಡ್ತಾರೆ. ಒಂದು ಎರಡನೇದು, ಸಂಸ್ಥೆ ಮೇಲೆ ಕ್ರಮ ಆಗುವಂಥದ್ದನ್ನು ನಾನೊಬ್ಬಳೇ ಏನೂ ಹೇಳೋಕ್ಕಾಗಲ್ಲ. ಯಾಕಂದರೆ ನಮ್ಮ ಹೊಸ ಕಮಿಷನರ್ ಬಂದಿದ್ದಾರೆ, ಸೆಕ್ರೆಟರಿ ಮೇಡಮ್ ಬಂದಿದ್ದಾರೆ. ಅದನ್ನು ತುಂಬ ದೊಡ್ಡ ಮಟ್ಟದಲ್ಲಿ, ಯಾಕಂದರೆ ಈಗ ಅದು ನಿಮಗೆ ಮೂಲವಾಗಿ ತೊಂದರೆ ಕೊಡ್ತಾ ಇರೋದೇ ಆ ವಿಷಯ. ಹಾಗಾಗಿ ನಾನು ಸಾಹೇಬ್ರು ಪರವಾಗಿ ನಾನಿಲ್ಲಿ ಏನೂ ಹೇಳೋಕ್ಕಾಗಲ್ಲ. ನಾನು ಅವ್ರ ಹತ್ರ ಮಾತ್ರ ಪ್ರಾಮಾಣಿಕವಾಗಿ ನಾನು ಚರ್ಚೆ ಮಾಡಿ, ನಿಮ್ಮೆಲ್ಲರ ಕಷ್ಟಗಳು ನನಗೆ ಅರ್ಥ ಆಗಿದೆ. ಅದನ್ನು ಖಂಡಿತ ನಾವು ನಮ್ಮ ಮೇಲಿನವ್ರ ಹತ್ರ ಚರ್ಚೆ ಮಾಡಿ ನಿಮಗೆ ಇಮಿಡಿಯೇಟಾಗಿ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಆ ಸಂಸ್ಥೆಯವ್ರ ಬಗ್ಗೆ ಏನು ಕ್ರಮ ತೆಗೆದುಕೊಳ್ಬೇಕು. ಈಗ ಅವರು ಕ್ಯಾರೇಜ್ ಆಫ್ ರೋಡ್ ಆ್ಯಕ್ಟಲ್ಲಿ ತೊಗೊಂಡಿರೋ ಲೈಸೆನ್ಸು ಮಾನ್ಯತೆ ಇದೆಯಾ, ಅಥವಾ ನಮ್ಮಲ್ಲಿ ಏನಾದ್ರು ಹೊಸದಾಗಿ ತಗೊಳ್ಬೇಕಾಗಿದೆಯಾ, ತಗೊಳ್ದೇ ಇದ್ರೆ ಏನು ಕ್ರಮ ಮಾಡಬೇಕು ಅನ್ನೋದನ್ನು ನಾವು ಖಂಡಿತ ಈ ಒಂದು 2-3 ದಿನದಲ್ಲೇ ಎಲ್ಲ ನಿಮಗೆ ಇದು ಮಾಡಿ ಸಾಹೇಬ್ರ ಹತ್ರ ನಾನಂತೂ ಮಾತಾಡಿ ನಿಮಗೆ ಅದ್ರ ಬಗ್ಗೆ ಅಪ್ಡೇಟ್ ಮಾಡ್ತೇನೆ. ಚೆಕಿಂಗ್ ಗೂಡ್ಸ್ ವೆಹಿಕಲಲ್ಲಿ ಆಗುವಂಥದ್ದು, ಪ್ರಯಾಣಿಕರ ವಾಹನದಲ್ಲಿ ಗೂಡ್ಸ್ ತಗೊಂಡು ಹೋಗ್ತಾ ಇರುವಂಥದ್ದನ್ನ ನಾಳೆ ಬೆಳಿಗ್ಗೆಯಿಂದನೇ ಶುರು ಮಾಡ್ತೇನೆ. ಆಯ್ತು ಮ್ಯಾಮ್, ನಾನು ಇವಾಗ ನಾನು ಕೇಳ್ತಾ ಒಂದು ನಿಮಿಷ ನಾನು ಹೇಳ್ತಾ ಇರೋದೇನಂತಂದರೆ, ಇವತ್ತು ನೀವು 100% ನಾಳೆಯಿಂದನೇ ನೀವು ಒಂದು ಇದು ಮಾಡ್ತೀರಾ, ಕೇಸ್ಗಳು ಹಾಕಿರ್ತೀರಾ. ಕೇಸ್ ಯಾರಿಗೆ? ಡ್ರೈವರ್ ಮೇಲೆ ತಾನೇ ಬೀಳುತ್ತೆ ಅದು. ಅವಾಗ ನನ್ನ ವರ್ಗಕ್ಕೆ ತಾನೇ ನೋವಾಗುತ್ತೆ, ಅದು ನನ್ನ ವರ್ಗ ತಾನೇ ಅದು ನೊಂದುತ್ತೆ. ಅದ್ರ ಬದಲು ನೀವು ಡೈರೆಕ್ಟಾಗಿ ಇವಾಗಲೇ ಒಂದು ಬರೀರಿ ಮೇಡಮ್, ಪೋರ್ಟರ್ ಸಂಸ್ಥೆನ ಈ ಥರ ಹಿಂಗೆ ಅಟ್ಯಾಚ್ಮೆಂಟ್ ಮಾಡ್ಕೊಡಿಂದ ಇದು ಆ್ಯಪ್ನ ನಾವು ಇದನ್ನು ಹೇಳಿದೆ. ಪೋರ್ಟರ್ ಸಂಸ್ಥೆ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂದರೆ ನಿಂತಂಗೆ ಆಗೋದಿಲ್ಲ. ಅದು ಈಗ ನಮ್ಮ ಲೀಗಲ್ ಟೀಮ್ನು ಕನ್ಸಲ್ಟ್ ಮಾಡಬೇಕಾಗುತ್ತೆ, ನಮ್ಮ ಆಫೀಸರ್ಸ್ ಜೊತೆ ಚರ್ಚೆ ಮಾಡಬೇಕಾಗುತ್ತೆ. ನಮ್ಮ ಕಮಿಷನರ್ ಅವರು ಹೊಸಬ್ರಿದ್ದಾರೆ, ಅವರು ಎಲ್ಲ ಇದ್ರ ಬಗ್ಗೆ ಈಗ ಕಳಿಸ್ಬೇಕಾದ್ರೆ ಸೆಕ್ರೆಟರಿ ಮೇಡಮೇ ಮೀಟಿಂಗ್ ತೊಗೊಂಡಿದ್ರು. ಹಾಗಾಗಿ ಯಾರ್ದು ಫೋನ್ ಕಾಲ್ಸ್ ತೆಗಿಯೋಕ್ಕಾಗಲಿಲ್ಲ, ನನಗೆ ಸೈಲೆಂಟಲ್ಲಿ ಇಟ್ಟಿದೆ. ಅವರೇ ಹೇಳಿ ಕಳಿಸಿರೋದು. ಹಾಗಾಗಿ ಈಗ ಹೋಗ್ಬಿಟ್ಟು ನಾವು ಅವ್ರ ಹತ್ರನೇ ಡಿಸ್ಕಷನ್ ಮಾಡಿ ಮುಂದುವರಿತೀವಿ. ಆಮೇಲೆ ಇನ್ನೂ ಒಂದು, ಈಗ ನೀವು ಹೇಳಿದ್ರಿ ನಮ್ಮವ್ರಿಗೆ ಹೊರೆ ಬೀಳ್ತದೆ ಅಂತ ಹೇಳಿ. ಈಗ ನಾಳೆ ನಾನು ಚೆಕ್ ಮಾಡಿದ್ರೆ ಇನ್ನು ಯಾರಿಗೆ ಹಾಕ್ಬೇಕಾಗತ್ತೆ? ನಿಮ್ಮವ್ರಿಗೂ ಈಗ ಎರಡೂ ಕಡೆಯಿಂದ ಇರ್ತದೆ. ಅವ್ರೂ ಸಾಧ್ಯ ಆದಷ್ಟು ನೀವು ಪ್ಯಾಸೆಂಜರ್ ವೆಹಿಕಲ್ಸ್ ಅವರು ಬರೀ ಪ್ಯಾಸೆಂಜರ್ಸ್ನ ಕರ್ಕೊಂಡು ಹೋಗಿ ಅಂತ ಮನವಿ ಮಾಡ್ಕೊಳ್ಳಿ. ನಾವು ಮನವಿ ಮಾಡ್ಕೊಳ್ತೀವಿ. ಗೂಡ್ಸ್ ಪ್ಯಾಸೆಂಜರಲ್ಲಿ ಗೂಡ್ಸ್ ಬೇಡ ಅಂತ ನೀವು ಹೇಳ್ಕೊಳ್ಳಿ. ಅಷ್ಟೂ ಮೀರಿ ಮಾಡ್ತೀವಿ ಅನ್ನೋದಾದರೆ ನಾವು ಎನ್ಫೋರ್ಸ್ ಮಾಡ್ತೀವಿ. ಸಂಸ್ಥೆ ಮೇಲೂ ಕ್ರಮ ಆಗುತ್ತೆ, ತಗೊಂಡು ಹೋಗ್ತಿರೋರ ಮೇಲೂ ಕ್ರಮ ಆಗುತ್ತೆ. ನಾವು ಹಂಗಂತ ಅವ್ರ ಮೇಲೆ ಬಿಡಕ್ಕಾಗಲ್ಲ. ಆ ಕೆಲಸ ಹೌದು ಹೌದು ಹೌದು. ಇನ್ನೊಂದು ಡೌಟ್ ಇದೆ, ಪ್ಯಾಸೆಂಜರ್ ವೆಹಿಕಲಲ್ಲಿ ಎಷ್ಟು ಕೆಜಿ ಹಾಕ್ತಾರೆ ಸ್ವಲ್ಪ ತಿಳಿಸ್ಕೊಡಿಲ್ಲ. ಪ್ಯಾಸೆಂಜರ್ ವೆಹಿಕಲಲ್ಲಿ ಎಷ್ಟು ಕೆಜಿ ಹಾಕಂಗಿಲ್ಲ. ಪ್ಯಾಸೆಂಜರ್ ಲಗೇಜು ಈಗ ಆಟೋ ರಿಕ್ಷಾ ಕಾಂಟ್ರಾಕ್ಟ್ ಕ್ಯಾರೇಜ್ ಆಗಿರೋದ್ರಿಂದ, ಮತ್ತೆ ಅದು ವಿತಿನ್ ಸಿಟಿ ಲಿಮಿಟ್ಸು, ಒಂದೊಂದು ಸಿಟಿಯಲ್ಲಿ ಒಂದೊಂದು RTA ಒಂದೊಂದು ರೇಡಿಯಸ್ ಕೊಟ್ಟಿರ್ತಾರೆ. 5 ಕಿಲೋಮೀಟರ್ ಕೊಟ್ಟಿರ್ತಾರೆ, 8 ಕಿಲೋಮೀಟರ್ಸ್ ಕೊಟ್ಟಿರ್ತಾರೆ. ಆ ಕಿಲೋಮೀಟರಲ್ಲಿ 5 ಕಿಲೋಮೀಟರ್ಗೆ ಒಬ್ರು ಪ್ಯಾಸೆಂಜರು ಎಷ್ಟು ತಗೊಂಡು ಹೋಗ್ಬೋದು? ನಿಮಗೆ ಅಷ್ಟನ್ನು ಮಾತ್ರ ತಗೊಂಡು ಹೋಗೋಂಕಾಗೋದು. ಹಂಗಾಗಿ ಇಲ್ಲಿ ಗೂಡ್ಸ್ ಅನ್ನೋದು ಬರೋದೇ ಇಲ್ಲ. ಎಷ್ಟು ಗೂಡ್ಸ್ ತಗೊಂಡು ಹೋಗ್ಬೇಕು ಅನ್ನೋ ಪ್ರಶ್ನೆನೇ ಬರಲ್ಲ. ಓನ್ಲಿ ಪ್ಯಾಸೆಂಜರ್ ಲಗೇಜ್ ಅಷ್ಟೇ. ಅವರು ವೈಯಕ್ತಿಕವಾಗಿ ಏನಾದರೂ ಅವ್ರದ್ದು ಪರ್ಸನಲ್ ಲಗೇಜ್ ಏನಾದ್ರು ಇದ್ರೆ ಅದನ್ನು ಕ್ಯಾರಿ ಮಾಡ್ಬೋದೇ ಹೊರತಾಗಿ
ಅಪಾರ್ಟ್ ಫ್ರಮ್ ದಟ್ ಯಾವುದೇ ಗೂಡ್ಸ್ ಲಗೇಜ್ ಆಗಲಿ ಬೇರೆ ಥರದ ಕಮರ್ಷಿಯಲ್ ಲಗೇಜ್ ಆಗಲಿ ಅವರು ಹಾಕುವಂಥಕ್ಕೆ ಅವಕಾಶ ಇಲ್ಲ. ಒಂದು ಭರವಸೆ ಕೊಡಿ ಮೇಡಮ್, ನೀವು ಒಂದು ಭರವಸೆ ಕೊಡಿ. ಪೋರ್ಟರ್ ಸಂಸ್ಥೆ ಮೇಲೆ ನಾನು ಇಮಿಡಿಯೇಟ್ಲಿ ತಗೊಂಡ್ತೀನಿ ಅದ್ರ ಮೇಲೆ ಭರವಸೆ ಅಂದರೆ ಈಗ ನಾನು ಹೇಳಿದ್ನಲ್ಲ, ಈಗ ನಾನು ನಿಮಗೆ ಕಮಿಷನರ್ ಅವ್ರ ಜೊತೆಲಿ ಸೆಕ್ರೆಟರಿ ಅವ್ರ ಜೊತೆಲಿ ಚರ್ಚೆ ಮಾಡಿ ನಾವು ಇದ್ರಲ್ಲಿ ಮುಂದಕ್ಕೆ ಹೋಗಬೇಕು. ಬಟ್ ಇದರಲ್ಲಿ ಖಂಡಿತ ನಾವು ತುಂಬ ಒಳ್ಳೆಯ ಪ್ರಾಮಾಣಿಕ ಪ್ರಯತ್ನ ಮಾಡಿ ನಿಮಗೆ ಇಮಿಡಿಯೇಟ್ ಆಗಿ ನಾವು ಒಂದು ರಿಸಲ್ಟ್ ಕೊಡಬಲ್ಲೆ ಅಂತ ನಾನು ಹೇಳ್ತೀನಿ. ಏನಕ್ಕಂದ್ರೆ ನಾನು ಹೇಳ್ತಾ ಇರೋದು ನಿಮ್ಮ ತಲೆಗಿಲ್ಲ ಅನ್ಸುತ್ತೆ. ಒಂದು ಅದನ್ನ ಆ್ಯಪ್ನ ಡಿಲೀಟ್ ಮಾಡಿಸಿ, ಇಲ್ಲ ತಗೊಳ್ಳಂಗಿದ್ರೆ ಕಾನೂನು ವ್ಯವಸ್ಥೆಯಲ್ಲಿ ತಗೊಳ್ಳಿ. ಅರ್ಥ ಆಯ್ತಾ? ನಾನು ಹೇಳ್ತಾ ಇರೋದು ಅದನ್ನ ಆ್ಯಪ್ನ ತೆಗೆದಾಕಿ. ಆಗಿಲ್ಲ ಅಂತ ಹೇಳಿದ್ರೆ ಕಾನೂನು ವ್ಯವಸ್ಥೆಯಲ್ಲಿ ಅದನ್ನ ತಗೊಳ್ಳಿ. ಆವಾಗ ನಿಮ್ಮ ಇದರಲ್ಲಿ ಮುಸ್ಟಡಿಲಿ ಇರ್ತಾರೆ. ಆವಾಗ 8% ಕಮಿಷನ್ ಆಗುತ್ತೆ. ಸಸ್ಪೆಂಡು ಬ್ಲಾಕ್ ಲಿಸ್ಟ್ ಹಾಕಂಗಿಲ್ಲ. ಇನ್ನೊಂದು ಸರ್ಕಾರಕ್ಕೂ ಮೋಸ ಮಾಡಂಗಿಲ್ಲ, ಟ್ಯಾಕ್ಸು ಇಲ್ಲ ಚಾಲಕರಿಗೂ ಮೋಸ ಮಾಡಂಗಿಲ್ಲ. ಆವಾಗ ಅವನು ಕರೆಕ್ಟಾಗಿ ಬರ್ತಾನೆ. ನಾನು ಹೇಳ್ತಾ ಇರೋದು ಆದರೆ ಸರ್ಕಾರದಿಂದ ಅದನ್ನು ಆ್ಯಪ್ನ ತೆಗೆದಾಕುವಂಥ ವ್ಯವಸ್ಥೆ ಮಾಡಿ. ಇಲ್ಲ ಅಂತ ಹೇಳಂಗಿದ್ರೆ ಸರ್ಕಾರದ ಒಳಗೆ ಅದನ್ನು ಕಾನೂನು ಏನಿದೆ ಕಾನೂನು ಚೌಕಟ್ಟಲ್ಲಿ ಸೇರಿಸ್ಕೊಂಡಾಗ ಆ ಕಾನೂನು ರೀತಿ ಏನಿದೆ 5% 8% ಅದು ಕಮಿಷನ್ ಏನಿದೆ, ಎಷ್ಟು ಜನ ಚಾಲಕರನ್ನ ಇಡಬೇಕಾಗುತ್ತೆ, ಎಷ್ಟು ಟೆನ್ನೇಜ್ ಹಾಕಬೇಕಾಗುತ್ತೆ, ಅದನ್ನೆಲ್ಲ ಪಾಯಿಂಟ್ ಔಟ್ ಮಾಡಿಕೊಡ್ತಾರೆ. ಅವಾಗ ಯಾರಾಗಿರ್ತಾರೆ ಅಧಿಕಾರಿಗಳ ಕೈಯಲ್ಲಿ ಮುಷ್ಟಿಲಿರುತ್ತೆ. ಅವಾಗ ಅವರೆಲ್ಲ ಏನು ಮಾಡ್ತಾರೆ, ಅಧಿಕಾರಿಗಳಿಗೆಲ್ಲರಿಗೂ ಕೂಡ ಚಾಲಕರ ಕಷ್ಟ ಗೊತ್ತಿರೋದ್ರಿಂದ ಒಂದು ಡೈರೆಕ್ಷನ್ಸ್ ಕೊಡ್ತಾರೆ. ಎಲ್ಲರಿಗೂ ಒಂದೇ. ಇವಾಗ ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನ ಬರೆದಿರೋದು ಇವ್ರೊಬ್ರಿಗಲ್ಲ, ಎಲ್ಲರಿಗೂ ಸೇರಿಸಿ ಬರೆದಿರೋದು. ಅದೇ ರೀತಿ ಅಧಿಕಾರಿಗಳು ಒಂದು ಕೊಡ್ತಾರೆ. ಆಯಿತಾ? ಅದನ್ನು ನಾನು ಹೇಳ್ತಾ ಇರೋದು. ಇಲ್ಲ ಆ್ಯಪ್ನ ಇವರು ಹೇಳ್ತಾ ಇದ್ದಾರೆ, ನೀವು ಹೇಳ್ತೀರಾ ಆ್ಯಪ್ನ ತೆಗ್ದಾಕ್ಬಿಡಿ. ತೆಗ್ದಾಕ್ರೆ ಸ್ವಲ್ಪ ಜನಕ್ಕೆ ಹೊಟ್ಟೆ ನೋವು, ಸ್ವಲ್ಪ ಜನಕ್ಕೆ ಬೇರೆ ಅಲ್ವಾ? ಅದಕ್ಕೆ ನಾನು ಹೇಳ್ತಾ ತಗೊಳ್ತಾ ಇದ್ದೀರಾ, ಮುಷ್ಟಿಲಿ ತಗೊಳ್ಳಿ, ನಿಮ್ಮ ಇದರಲ್ಲಿ ಮಾತಾಡಿಸಿ ಅಂತ ಹೇಳಿದ್ದೀನಿ. ಓಕೆನಾ? ನಾನು ಬಂದೇ ಹೇಳ್ತೀನಿ. ಸ್ನೇಹಿತರೆ, ಒಂದೇ ಒಂದು ನಿಮಿಷ, ದಯವಿಟ್ಟು ಒಂದು ನಿಮಿಷ ಪ್ರತಿಯೊಬ್ಬರು ಕೇಳಿ. ನೀವೆಲ್ಲರೂ ನೊಂದಿರೋ ಚಾಲಕರಲ್ವಾ? ಒಂದು ನಿಮಿಷ ಕೇಳಿಸ್ಕೊಳ್ಳಿ. ನಾನು ಜಾಸ್ತಿ ಮಾತಾಡಲ್ಲ. ನಾನು ಮಾತಾಡೋದು 4 ಮಾತು, ಅದನ್ನು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ನೀವೆಲ್ಲರೂ ಯಾರು ನೊಂದಿರೋ ಚಾಲಕರಲ್ವಾ? ಪ್ಯಾಸೆಂಜರ್ ಆಟೋದವರೆಲ್ಲ ಬೆಂದಿರೋ ಚಾಲಕರು. ಅರ್ಥ ಆಯ್ತಾ? ನೀವು ನೊಂದಿರೋ ಚಾಲಕರು, ನಾವೆಲ್ಲ ಬೆಂದಿರೋ ಚಾಲಕರು. ನಾವಿಬ್ರು ಸೇರಿ ಒಂದಾಗಿ ಈಗ ಫೈಟ್ ಮಾಡ್ತಾ ಇದೀವಿ. ಯಾರ ಬದಲು ಪೋರ್ಟರ್ ಮೇಲೆ ಮಾಡ್ತಾ ಇದೀವಲ್ವಾ? ಕರೆಕ್ಟಾ ಇಲ್ಲ? ನಿಮ್ಮ ಕ್ವಶನ್ ಏನು, ಆಟೋದವರು ನಮ್ದು ಲಗೇಜ್ ಹಾಕೊಂಡು ಹೊಡಿತಾ ಇದ್ದಾರೆ ಅಂತ ನಿಮ್ಮ ಹೊಟ್ಟೆ ಉರಿ. ಅದೇ ನಮ್ಮ ಹೊಟ್ಟೆ ಉರಿ ಏನು, ನಮ್ಮ ದುಡ್ಡು ಮೇಲೆ ಕಿತ್ಕೊಂಡು ಬೈಕರು ಕಿತ್ಕೊಂಡು ಹೊಡಿತಾ ಇದ್ದಾರೆ ಅಂತ ನಮ್ಮ ಹೊಟ್ಟೆ ಉರಿ. ಕರೆಕ್ಟ್ ಅಲ್ವಾ? ಹಾಗಾಗಿ ನಾವು ಬದಲಾಗಬೇಕು. ಹೆಂಗ್ ಬದಲಾಗಬೇಕು? ಈ ಅಗ್ರಿಗೇಟ್ಗಾರ್ ಕಂಪ್ನಿಗಳು ಬಂದು ನಮ್ಮನ್ನು ಹಾಳು ಮಾಡಿದ್ದಾರೆ. ನಾವು ಮೇಡಮ್ ಹತ್ರ ಎಷ್ಟೇ ಮನವಿ ಮಾಡಿದ್ರು ಅವ್ರು ಹೇಳ್ತಾರೆ, ಒಂದೇ ಮಾತು ಹೇಳಿದ್ದು, ನನಗಿನ ಮೇಲೆ ಇದ್ದಾರೆ ಅಂತ. ಅರ್ಥ ಆಯ್ತಾ? ಇವತ್ತು ನಿಮ್ಮ ಸೀಟ್ಗಳನ್ನ ಬಿಟ್ಟು ನೆಲದಲ್ಲಿ ಕೂತ್ಕೊಂಡಿದ್ದೀರ. ಕಾರಣ ಏನು? ನಾವೇ. ನಮ್ಮಲ್ಲಿ ಒಗ್ಗಟ್ಟಿಲ್ಲ. ಎಲ್ಲಿವರೆಗೂ ಒಗ್ಗಟ್ಟಿರಲ್ಲ ಅಲ್ಲಿವರೆಗೂ ನಾವು ಈ ರೀತಿ ಒದ್ದಾಡಲೇಬೇಕು. ನಿಮ್ಮ ಸೀಟ್ಗಳನ್ನ ಬಿಟ್ಟು ನೆಲದಲ್ಲಿ ಕೂತ್ಕೊಂಡಿದ್ದೀರ ಅನ್ನೋ ಕಾರಣ ಇದೆ. ಆದರೆ ಇವತ್ತು ಮೇಡಮ್ ಅವ್ರಿಗೆ ಮನವಿ ಮಾಡ್ತಾ ಇದ್ದೀವಿ, ದಯವಿಟ್ಟು ಮೇಡಮ್ ಅವರೇ, ಚಾಲಕರು ಇಲ್ಲಿ ನೊಂದೋಗಿದ್ದಾರೆ, ನಾವು ಪ್ಯಾಸೆಂಜರ್ ಆಟೋದವರು ಬೆಂದೋಗಿದ್ದೀವಿ. ನಾವು ಇವ್ರಿಗೆ ನ್ಯಾಯ ಕೊಡ್ತೀವಿ. ದಯವಿಟ್ಟು ನೀವು ಪ್ಯಾಸೆಂಜರ್ ಆಟೋಗಳಿಗೆ ನ್ಯಾಯ ಕೊಡಿ. ಈ ಬೈಕ್ ಟ್ಯಾಕ್ಸಿ ಅನ್ನೋದು ಎಲ್ಲೂ ಇಲ್ಲ. ವೈಟ್ ಬೋರ್ಡು ಗಾಡಿಗಳನ್ನ ಓಡಿಸ್ಬೇಕು ಅಂತ ಯಾವ ಕಾನೂನಲ್ಲೂ ಇಲ್ಲ. ಹಾಗಾಗಿ ನಾವು ನಿಮಗೆ ಅಶ್ವಮೇಧ ಚಾಲಕರ ಸೇನೆಯಿಂದ ಮನವಿ ಮಾಡ್ತಾ ಇದ್ದೀವಿ, ದಯವಿಟ್ಟು ಏನು ಈ ಬೈಕ್ ಟ್ಯಾಕ್ಸಿ ಇದೆ ಅದನ್ನು ನಮ್ಮ ಕರ್ನಾಟಕದಿಂದ ಒದ್ದೋಡ್ಸೋ ಕೆಲಸ ದಯವಿಟ್ಟು ಮಾಡಿ. ಆಮೇಲೆ ಇನ್ನೊಂದು ಏನು ಹೇಳ್ತಾ ಇದ್ದೀನಿ ಅಂದರೆ, ನಮಗೆ ಇಷ್ಟು ಸಹಕಾರ ಕೊಟ್ಟಿದ್ದಾರೆ. ಚಾಲಕರು 3 ಅಕ್ಷರ ಇದೆ, ಪೊಲೀಸು 3 ಅಕ್ಷರ ಇದ್ದಾರೆ. ಅವರು ಒಂದೇ ನಾಣ್ಯದ 2 ಮುಖಗಳು. ನಮಗೆ ಇಷ್ಟೊತ್ತು ಸಮಾಧಾನವಾಗಿ ನೀರಿಂದ ಹಿಡಿದು ಬಿಸ್ಕೆಟಿಂದ ಹಿಡಿದು ಪ್ರತಿಯೊಂದು ನಮ್ಗೆ ಕೊಟ್ಟಿದ್ದಾರೆ ಅಂದರೆ ಅವ್ರಿಗೆ ನಮ್ಮ ಮೇಲೆ ಅಭಿಮಾನ ಇದೆ. ಅದನ್ನು ನೀವೆಲ್ಲರೂ ಬಳಸ್ಕೋಬೇಕು. ಯಾವುದೇ ನಾವು ಹೋರಾಟ ಮಾಡಬೇಕು ಅಂತಂದರೆ ನಾವು ಪೊಲೀಸರ ವಿರುದ್ಧ ಮಾಡಬಾರ್ದು. ಅವರು ನಮ್ಮ ಹಿತೈಷಿಗಳು, ನಮ್ಮನ್ನು ಕಾಪಾಡಬೇಕಂತಲೇ ಅವರು ನಮಗೋಸ್ಕರ, ದಯವಿಟ್ಟು ಬ್ರದರ್ಸ್, ನಮ್ಮನ್ನು ಕಾಪಾಡಬೇಕು ಅಂತಲೇ ಅವ್ರು ಇರೋದು. ಹಾಗಾಗಿ ನಾವು ಯಾವುದೇ ಕೆಲಸ ಮಾಡಬೇಕು ಅಂತಂದರೆ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಸಂವಿಧಾನ ಬರೆದಿದ್ದಾರೆ, ಕೆಲವು ನಾಯಕರು ವಿಧಾನಸೌಧದಲ್ಲಿ ಕೂತ್ಕೊಂಡಿರೋರು ಓದಿಲ್ಲ, ಅದಕ್ಕೆ ಅವ್ರಿಗೆ ಯಾವುದೋ ಐಡಿಯಾಗಳಿಲ್ಲ. ಆದರೆ ತಿಳುವಳಿಕೆ ಇದ್ದಾರಲ್ಲ, ಇಲ್ಲಿ ಏನು ನಮ್ಮ ಸಾಹೇಬ್ರುಗಳಿದಾರಲ್ಲ, ಇವ್ರು ತಿಳುವಳಿಕೆ ಇರೋದಕ್ಕೆ ನಮ್ಮನ್ನ ಈ ರೀತಿ ಕೂರಿಸಿ ಒಂದು ಗೌರವ ಕೊಟ್ಟು ನಮ್ಮನ್ನ ಕಾಪಾಡ್ತಾ ಇದ್ದಾರೆ ಅಂದರೆ ಅವ್ರಿಗೊಂದು ಜೋರ ಚಪ್ಪಾಳೆ ತಟ್ರಿ ಎಲ್ಲರೂ.
ಮೊದಲು ಪ್ರತಿಯೊಬ್ಬರು ಚಾಲಕರುಗಳು ನಾಯಕರಾಗಿ, ಅದೇ ರೀತಿ ಪ್ರತಿಯೊಬ್ಬ ಚಾಲಕರು ಡಿಸಿಪ್ಲಿನ್ ಅಲ್ಲಿ ಯೂನಿಫಾರ್ಮ್ಗಳಾಕಿ, ನೀವು ಯಾವಾಗ ಯೂನಿಫಾರ್ಮ್ಗಳನ್ನ ಹಾಕೊಂಡು ಈ ತರ ಶಿಸ್ತಾಗಿ ನಿಂತ್ಕೊಂತೀರಾ ಅವರೇ ನಿಮಗೆ ಡಿಸ್ಪರ್ಸ್ ಆಗ್ಬೇಕಾದ್ರೆ ಹುಷಾರಾಗಿ ಡಿಸ್ಪರ್ಸ್ ಆಗ್ಲಿ. ರೋಡ್ ಇದೆ, ವೆಹಿಕಲ್ ನೋಡಿ. ಇದಾವೆ. ಸೊ ಶಿಸ್ತು ಅನ್ನೋದು ಯಾರು ಕಾಪಾಡ್ತಾ ಇದ್ದಾರೆ ಅಂತಂದ್ರೆ ಅದು ಒಂದು ಮಿಲಿಟರಿ, ಇನ್ನೊಂದು ನಮ್ಮ ಪೊಲೀಸ್ನರು, ಇನ್ನೊಂದು ಚಾಲಕರು ಅನ್ನೋದು ಹೆಸರು ತಗೊಳ್ಳಿ ದಯವಿಟ್ಟು ಪ್ರತಿಯೊಬ್ರು. ಯಾಕೆಂದ್ರೆ ಇಲ್ಲೆಲ್ಲರೂ ಹಿರಿಯರಿದ್ದೀರಾ. ರಾಜು ಅವರು ತಮ್ಮ ಕೆಲಸ ಕಾರ್ಯಗಳನ್ನ ಬಿಟ್ಟು ಚಾಲಕರಿಗೋಸ್ಕರ ಚಾಲಕರಿಗೋಸ್ಕರನೇ ಒಂದು ಸಂಘಟನೆ ಕಟ್ಟು ಅವರಿಷ್ಟು ನಿಂತ್ಕೊಂಡಿದ್ದಾರೆ ಅಂದ್ರೆ ಅದು ನಿಮಗೋಸ್ಕರ. ನಾವೇನಕ್ಕೆ ಬಂದಿದ್ದೀವಿ ಅಂತಂದ್ರೆ ನಿಮಗೋಸ್ಕರ. ಇಲ್ಲೆಲ್ಲ ನಿಂತ್ಕೊಂಡಿರೋದು ಯಾಕೆ ಅಂದ್ರೆ ನಿಮಗೋಸ್ಕರನೇ. ದಯವಿಟ್ಟು ಮೇಡಮ್, ನಮ್ಮನ್ನ ಹೆಂಗೆ ಈ ಸರ್ಕಾರ ಆಗಿರ್ಬೋದು, ಈ ಬ್ರಿಟಿಷ್ನರಾಗಿರ್ಬೋದು ನಮ್ಮ ದೇಶದ ಮೇಲೆ ಅವತ್ತಿಂದ ಇವತ್ತವರೆಗೂ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಅದನ್ನ ಕಡಿವಾಣ ಮಾಡಿಸಿ ಕರ್ನಾಟಕದಲ್ಲಿ ಸಾರಿಗೆಯಲ್ಲಿ ಮಂತ್ರಿಗಳ ಹತ್ರ ಮಾತಾಡ್ತಿರೋ ಇಲ್ಲ ಬೇರೆ ಯಾರ ಹತ್ರ ಮಾತಾಡ್ತಿರೋ ನಮಗೆ ಗೊತ್ತಿಲ್ಲ. ದಯವಿಟ್ಟು ಚಾಲಕರಿಗೆ ಅಂತ ಒಂದು ಹೊಸ ಆ್ಯಪ್ನ ಕರ್ನಾಟಕದಲ್ಲಿ ಕಂಡಿಡ್ಕೊಡಿ ಮೇಡಮ್, ದಯವಿಟ್ಟು ಕಂಡಿಡ್ಕೊಡಿ. ಮತ್ತೆ ಹೇಳ್ಬಿಡ್ತೀನಿ, ಇಲ್ಲಿ ಗಾಡಿ ಯಾರ್ಯಾರು ತಂದಾಕಿದ್ರು ಅದಿದು ಅಂತ ಏನು ಕೇಸಸ್ ಇತ್ತು ಅದನ್ನ ಎಲ್ಲ ಅಂತೇಳಿ ಸಾಹೇಬ್ರೆ ಕೂಡ ಹೇಳಿದ್ದಾರೆ. ಯಾವುದು ತೊಂದರೆ ಆಗಲ್ಲ ಅಂತ ಹೇಳಿದ್ದಾರೆ. ಯಾವುದನ್ನು ಯೋಚನೆ ಮಾಡಕ್ ಹೋಗ್ಬೇಡಿ. ಟ್ರಾಫಿಕ್ ಅವ್ರಿಗೆ ಹೇಳಿದ್ದೀವಿ, ಅದೇನು ನೀವು ಈಗ ಮೇಡಮ್ ಅವ್ರಿಗೆ ಒಂದು ಧನ್ಯವಾದಗಳು ಹೇಳಿ. ಚಾಲಕರ ಪರವಾಗಿ, ಗೂಡ್ಸ್ ಚಾಲಕರು ಮಾಲೀಕರ ಪರವಾಗಿ ಸಾರಿಗೆ ಇಲಾಖೆಯಿಂದ ಏನೋ ನಮ್ಮ ಓಂಕಾರೇಶ್ವರಿ ಮೇಡಮ್ ಬಂದಿದ್ದಾರೆ, ಅವ್ರಿಗೆಲ್ಲರಿಗೂ ಕೂಡ ನಮ್ಮ ಎಲ್ಲ ಇದಕ್ಕಿಂತ ಮನಸ್ಫೂರ್ತಿಯಾಗಿ ತುಂಬು ಹೃದಯದ ಧನ್ಯವಾದಗಳು. ಎಲ್ಲ ಅಧಿಕಾರಿಗಳು ಸಹಕಾರ ಕೊಟ್ಟಿದ್ದಕ್ಕೆ ಒಂದು ಮಾತು ಮಾತ್ರ ಕೇಳ್ಕೊಂಡ್ಬರ್ತೀನಿ.